ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮಮ್ಮ ಒಂದು ರೆಸಿಪಿ ಮಾಡ್ತಾವ್ರೆ, ಫ್ರೂಟ್ ಸಲಾಡ್. ಸಮ್ಮರ್ ಸ್ಪೆಷಲ್ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದಾರೆ. ಇದಕ್ಕೆ ಎಲ್ಲ ಹಣ್ಣನ್ನು ಎತ್ತಿಟ್ಕೊಂಡಿದ್ದಾರೆ. ಬನಾನಾ, ಆರೆಂಜು, ಗ್ರೇಪ್ಸು, ಬ್ಲ್ಯಾಕ್ ಗ್ರೇಪ್ಸು, ಇದು ಇನ್ನೊಂದು ಥರ ರೌಂಡ್ ಬರುತ್ತಲ್ಲ, ಆ ಥರ ನಾಟಿ ಗ್ರೇಪ್ಸ್ ಥರ ತಗೊಂಡಿದ್ದಾರೆ. ಆಮೇಲೆ ಒಂದು ಆ್ಯಪಲ್ ಮತ್ತು ಒಂದು ದಾಳಿಂಬ್ರೆ, ಇಷ್ಟನ್ನು ಹಾಕಿ ಫ್ರೂಟ್ ಸಲಾಡ್ ಮಾಡ್ತಾರೆ. ಒಂದು ಮ್ಯಾಂಗೋ ತಗೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದಾರೆ. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಜಜ್ಜಿಬಿಟ್ಟು ಹಾಕ್ತಾರೆ. ಆಮೇಲೆ 2 ಸ್ಪೂನ್ ಕಸ್ಟರ್ಡ್ ಪೌಡರ್ ತಗೊಂಡಿದ್ದಾರೆ. ಮತ್ತು 1/2 ಲೀಟರ್ ಹಾಲು, 1 ಲೀಟರ್ ನಂದಿನಿ ಮಿಲ್ಕ್ ಗ್ರೀನ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ, ಪ್ಯಾಕೆಟ್ ಹಾಲು ತಗೊಂಡಿದ್ದಾರೆ. ಗ್ರೀನ್ ಕಲರ್ ಗಟ್ಟಿ ಇರುತ್ತೆ ಅಂತ. ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಥರ ಗಂಟಾಗ್ದಲೇ ತಿರುಕೋಬೇಕು, ಮಿಕ್ಸ್ ಮಾಡಬೇಕು. ಆಮೇಲೆ 1/2 ಲೀಟರ್ನ ಹಾಲು ಇರುತ್ತಲ್ಲ, ಅದನ್ನು ಚೆನ್ನಾಗಿ ಕಾಯಿಸ್ತಾ ಇದ್ದಾರೆ. ಈ ಥರ ಪ್ಯಾಕೆಟ್ ತಗೊಂಡಿದ್ದಾರೆ, ನಂದಿನಿ ಮಿಲ್ಕ್. ಈ ಡ್ರೈ ಫ್ರೂಟ್ಸ್ನೆಲ್ಲ ಚಿಕ್ಕದಾಗಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೋಬೇಕು. ಆದರೆ ಜಜ್ಜಿಸ್ತಾ ಇದ್ದಾರೆ, ಚೆನ್ನಾಗಿರುತ್ತೆ ಅಂತ. ಹಾಲು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಆವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರ್ದು, ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ತಿಕ್ನೆಸ್ ಬರುತ್ತೆ ಚೆನ್ನಾಗಿ ಕುದಿಸಾದ್ಮೇಲೆ. ತುಂಬ ಜಾಸ್ತಿ ಗಟ್ಟಿಗೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಕರೆಕ್ಟಾಗಿ ಒಂದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹಾರ್ಕೊಂಡಾದ್ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ಜಾಸ್ತಿ ಇದು. ಇವಾಗ ನೋಡಿ, ಕಸ್ಟರ್ಡ್ ಮಿಲ್ಕ್ ರೆಡಿಯಾಗಿದೆ. ಇವಾಗ ನಾವು ಸಕ್ಕರೆ ಹಾಕ್ಕೊತಾ ಇದ್ದೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಒಂದು 4-5 ಸ್ಪೂನ್ ಹಾಕಿದ್ವಿ ಸಕ್ಕರೆ. ಫ್ರೂಟ್ಸಲ್ಲೇ ಎಲ್ಲ ಸ್ವೀಟ್ ಅಂಶ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ಎಲ್ಲ ಫ್ರೂಟ್ಸ್ನೂ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೋಡಿ, ಇದನ್ನು ಅಷ್ಟೇ ಡ್ರೈ ಫ್ರೂಟ್ಸ್ ಜಜ್ಕೊಂಡು ಇಟ್ಕೊಂಡಿದ್ದೀವಿ. ಆ್ಯಪಲ್ಲು, ಗ್ರೇಪ್ಸು, ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಹಾಕಬೇಕು. ಮ್ಯಾಂಗೋ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಆ್ಯಪಲ್, ಬನಾನಾ ಏನೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಫ್ರೂಟ್ಸ್ನೆಲ್ಲ ಹಾಕ್ತಾಯಿದ್ದೀವಿ. ಇದು ಸಮ್ಮರಲ್ಲಿ ತಿನ್ನಕ್ಕಂತೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಫ್ರೂಟ್ಸನ್ನು ಹಾಕಿದ್ವಿ. ಡ್ರೈ ಫ್ರೂಟ್ಸು ಕಟ್ ಮಾಡ್ಕೊಂಡಿದ್ವಲ್ಲ, ಆ ಡ್ರೈ ಫ್ರೂಟ್ಸ್ ಹಾಕಿದ್ವಿ. ಬೇಕಂದರೆ ಸ್ವಲ್ಪ ಹನಿ ಹಾಕ್ತಾಯಿದ್ದೀವಿ. ಬೇಕಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಎಲ್ಲ ಹಾಕಾದ್ಮೇಲೆ ನಾವು ಕಸ್ಟರ್ಡ್ ಮಿಲ್ಕ್ ರೆಡಿ ಮಾಡಿದ್ವಲ್ಲ, ಅದನ್ನ ಹಾಕಿ ಮಿಕ್ಸ್ ಮಾಡೋದು. ತುಂಬ ಸಿಂಪಲ್ಲಾಗಿರುತ್ತೆ. ಇಷ್ಟು ಫ್ರೂಟ್ಸ್ನ ಎಲ್ಲದೂ ಹಾಕಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಸೂಪರ್ ಟೇಸ್ಟಿ ಆದಂಥ ಕಸ್ಟರ್ಡ್ ಫ್ರೂಟ್ ಸಲಾಡ್ ರೆಡಿಯಾಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ಮನೇಲಿ. ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.